ಇಳಕಲ್ದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್. ಬಾಗಲಕೋಟೆ ಜಿಲ್ಲೆಯ ಇಳಕಲ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಜೂನ್ 10 ಸಾಯಂಕಾಲ 5 ಗಂಟೆಗೆ ಉದ್ಘಾಟಿಸಿದರು. ಸಾನ್ನಿಧ್ಯವನ್ನು ಗುರುಮಹಂತ ಶ್ರೀಗಳು ಬಸವಲಿಂಗ ಸ್ವಾಮಿಗಳು ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಗಮ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಜಯ ಮಹಾಂತೇಶ್ ಗದ್ದನಗಿರಿ ಇಂದಿರಾ ಕ್ಯಾಂಟೀನ್ ಕುರಿತು ಮಾತನಾಡಿದರು. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವೆಂಕಟೇಶ್ ಸಾಕಾ, ಅರುಣ್ ಬಿಜ್ಜಲ್, ದಲಿತ ಹಿತರಕ್ಷಣಾ ವೇದಿಕೆ ಸಮಿತಿ ಅಧ್ಯಕ್ಷ ಶರಣಪ್ಪ ಆಮ್ದ್ಯಾಳ್ ಆಗಮಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಮತ್ತು ನಗರಸಭೆ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ಊಟ ಅನ್ನ ಸಾಂಬಾರು ಮತ್ತು ಚಪಾತಿ ಇರ್ತದೆ ಸರ್. ಅಂದರೆ ಐಟಮ್ 1 ಐಟಮ್ 2 ಅಂತ ಅವರು ಯಾವ್ದಾರು ತೊಗೋಬೋದು ಸರ್. ಅನ್ನ ಸಾಂಬಾರು ತೊಗೋಬೋದು, ಚಪಾತಿಯಾರ ತೊಗೋಬೋದು. ಎರಡು ಬೇಕಂದ್ರೆ 20 ರೂಪಾಯಿ. ಹ್ಞೂ ಸರ್. ಚಪಾತಿ 2 ಚಪಾತಿ ಪಲ್ಯ ಸರ್, ಮೊಸರನ್ನ. ಮೊಸರನ್ನ ಇದ್ರಾಗೂ ಮೊಸರು ರೈಸ್ ಜೊತೆಗೆ ಮೊಸರನ್ನ ನಾಷ್ಟ ಮಾಡ್ತೀನಿ. ಸಾಬ್ರ ಒಳ್ಳೆ ಟೇಸ್ಟ್. ನೀವು ಮಾಧ್ಯಮ ಹತ್ರ ಸ್ವಲ್ಪ ಊಟ ಟೇಸ್ಟ್ ನೋಡ್ರಿ. ಸದಸ್ಯರು ನೋಡೋ ಟೇಸ್ಟ್ ಅಂತ ಹೇಳ್ರಿ. ಮೇಡಮ್ ಟೇಸ್ಟ್ ಆಗೈತ್ರಿ.